ಪ್ರೈಸ್ ಲಾರ್ಡ್. ಯೇಸುವಿನ ಮಧುರ ನಾಮದಲ್ಲಿ ಪ್ರತಿಯೊಬ್ಬರಿಗೂ ಈ ಮುಂಜಾನೆ ವೇಳೆಯಲ್ಲಿ ವಂದನೆಗಳು. ಯೇಸುವಿನ ನಾಮದಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಎಂಬುದನ್ನು ನಂಬುತ್ತೇನೆ. ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಶಾಂತಿಯು ನಿಮಗೆ ಪ್ರತಿದಿನ ಉಂಟಾಗಲಿ. ಈ ದಿನದ ದೇವರ ವಚನ ದಾವೀದನ ಕೀರ್ತನೆ 2:3 ಓದಿಕೊಳ್ಳೋಣ. ನಾನು ಯೆಹೋವನಿಗೆ ಮೊರೆಯಿಡುವೆನು, ಯೆಹೋವನಿಗೆ ಹೋಗಿ ಭಿನ್ನಯಿಸುವೆನು. ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟಗಳನ್ನು ಆತನಿಗೆ ಆರೈಕೆ ಮಾಡುವೆನು. ನನ್ನ ಆತ್ಮವು ಕುಂದಿ ಹೋಗಿದೆ, ನೀನೇ ನನ್ನ ಮಾರ್ಗವನ್ನು ಬಲ್ಲವನು. ಹಲ್ಲೆಲೂಯಾ. ನನ್ನ ಮಾರ್ಗಗಳನ್ನು ಆತನಿಗೆ ಮಾತ್ರ ಗೊತ್ತಿದೆ ಪ್ರಿಯರೇ, ಮನುಷ್ಯರಿಗೆ ಗೊತ್ತಿಲ್ಲ. ಇವತ್ತು ನಿನ್ನ ಮಾರ್ಗ, ನಿನ್ನ ಚಿತ್ತ, ನಿನ್ನ ಒಂದು ಇರುವಂತಹ ದೇವರ ಒಂದು ಯೋಜನೆ ಅದು ದೇವರಿಗೆ ಮಾತ್ರನೇ ಗೊತ್ತಿರುತ್ತೆ. ಪ್ರೀತಿಯುಳ್ಳ ದೇವರೇ, ನೀನು ಯಾವಾಗ ಯಾವ ಜಾಗದಲ್ಲಿ ಎಲ್ಲಿ ಹೇಗೆ ನೀವು ಕೂತು ಕರ್ತನಲ್ಲಿ ನೀವು ನಂಬಿಕೆ ಇಟ್ಟು ನೀವು ಪ್ರಾರ್ಥಿಸ್ತಿರೋ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರಾಗಿದೆ. ಗುಹೆಯಲ್ಲಿ ಇದ್ದುಕೊಂಡು ದಾವೀದನು ದೇವರಿಗೆ ಕರ್ತನಿಗೆ ಮೊರೆ ಇಡುವಾಗ ಆತನ ಮೊರೆಗೆ ದೇವರು ಉತ್ತರವನ್ನು ಕೊಡ್ತಾರೆ. ಪ್ರಿಯರೇ, ಬನ್ನಿ ಪ್ರಿಯರೇ, ಮುಂಜಾನೆ ವೇಳೆಯಲ್ಲಿ ನಾವು ಎಲ್ಲವನ್ನು ಕರ್ತನಿಗೆ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡಿ ಕರ್ತನನ್ನ ಆರಾಧನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಕೈ ಬಿಟ್ಟು ಹೋದಾಗ ಪ್ರೀತಿಯುಳ್ಳ ದೇವರೇ, ದೇವರು ತಾನೇ ಕೈ ಇಡುವಂತ ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡದ ದೇವರು ನೀ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡದ ದೇವರು ನೀ.
ಗಾಡ್ ಬ್ಲೆಸ್ ಯು ಬ್ರದರ್ ಆ್ಯಂಡ್ ಸಿಸ್ಟರ್. ನಿಮ್ಮ ಪ್ರಾರ್ಥನೆ ದೇವರು ಕೇಳಲಿ ಎಂದು ನಾನು ಪ್ರಾರ್ಥಿಸ್ತಿದ್ದೀನಿ. ಆ ಪ್ರಾರ್ಥನೆಗೆ ಉತ್ತರ ಸಿಗಲಿ. ಆಮೇನ್.